ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಹಾಸಿನಿ ವ್ಲಾಗ್ಸ್. ಇವತ್ತಿನ ರೆಸಿಪಿ ಸಿಂಪಲ್ ಆಗಿ ಇಡ್ಲಿಗೆ ಸಾಂಬಾರ್ ರೆಸಿಪಿನ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಬೇಳೆನ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಈರುಳ್ಳಿ ಟೊಮ್ಯಾಟೋದಲ್ಲಿ ಮಾಡಿ ತೋರಿಸ್ತಾ ಇರೋದು. ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅಟ್ ಫಸ್ಟ್ ನಾನಿಲ್ಲಿ 4 ದೊಡ್ಡ ಸೈಜ್ ಟೊಮ್ಯಾಟೋನ ತೊಗೊಂಡಿದ್ದೀನಿ. ಹುಳಿ ಇರೋವಂಥ ಟೊಮ್ಯಾಟೊ ತೊಗೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನಾನು ಕಟ್ ಮಾಡ್ತಾ ಇದ್ದೀನಿ ಪೀಸಸ್ ಆಗಿ. ಒಂದು ಟೊಮ್ಯಾಟೋನ 4 ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಪ್ರೆಷರ್ ಕುಕ್ಕರ್ಗೆ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಸೊ ನೀವು 2 ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸಹ ಆ್ಯಡ್ ಮಾಡ್ಕೋಬೋದು. ಸೊ ಎಲ್ಲ ಟೊಮ್ಯಾಟೋನ ಅದೇ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಇಡ್ಲಿಗೆ ಸಾಂಬಾರನ್ನ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ಕೊತಾರೆ. ಬಟ್ ಈ ರೆಸಿಪಿ ತುಂಬ ಟೈಮ್ ಕನ್ಸ್ಯೂಮಿಂಗ್ ಇರೋದಿಲ್ಲ, ತುಂಬ ಬೇಗನೆ ಆಗುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಕುಕ್ ಮಾಡ್ಬೋದು. ಸೊ ಈಗ ಟೊಮೆಟೊನೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಲ್ವ, ಸೇಮ್ ಆ ಈರುಳ್ಳಿನೂ ಇದೇ ರೀತಿ 4 to 5 ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಟೊಮ್ಯಾಟೊ ಕ್ವಾಂಟಿಟಿಗೆ 4 ಮೆಂಬರ್ಸ್ಗೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಸೊ 4 ಟೊಮ್ಯಾಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ, 1 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸೊ 4 ಜನಕ್ಕಾಗುತ್ತೆ ಇದು. ನೀವೇನಾದರೂ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ನಾವೇನು ಯೂಸ್ ತೊಗೊಂಡಿದ್ದೀವಿ ಅದನ್ನು ಡಬಲ್ ಯೂಸ್ ಮಾಡ್ಕೊಳ್ಳಿ. ಸೊ ಈಗ ಬೆಳ್ಳುಳ್ಳಿ ಎಸಳನ್ನ ನಾನು ಒಂದು 4ರಿಂದ 5 ದಪ್ಪ ಸೈಜಲ್ಲಿದೆ ಇದು. ಸೊ ಇದನ್ನು ನಾನು 4ರಿಂದ 5 ತೊಗೊಳ್ತಾ ಇದ್ದೀನಿ. ಸಿಪ್ಪೆನ ಬಿಡಿಸಿ ಸೇರಿಸ್ಕೊತಾ ಇದ್ದೀನಿ. ಸೊ ಈಗ ಕಟ್ ಮಾಡ್ಕೊಂಡಿರೋವಂಥದ್ದನ್ನೆಲ್ಲ ಪ್ರೆಷರ್ ಕುಕ್ಕರ್ ಸೇರಿಸ್ಕೊತಾ ಇದ್ದೀನಿ. ಸೊ ನಾನಿಲ್ಲೆಲ್ಲೂ ಬೇಳೆನ ಯೂಸ್ ಮಾಡ್ತಾ ಇಲ್ಲ. ಕೆಲವೊಬ್ರು ಬೇಳೆನ ಹಾಕಿ ಮಾಡ್ತಾರೆ, ಹಾಗೇನಾದರೂ ಬೇಕಂದ್ರೆ ನೀವು ಹಾಗೂ ಮಾಡ್ಕೋಬೋದು. ಬಟ್ ಬೇಳೆ ತರಕಾರಿ ಏನು ಹಾಕ್ತೀರಾ, ಬರೀ ನಾನು ಇವಾಗ ತೋರಿಸ್ತಾ ಇರೋ ಇಂಗ್ರೀಡಿಯೆಂಟ್ಸ್ ಅಷ್ಟರಲ್ಲೇ ಮಾಡ್ಕೊಳ್ಳೋ ಅಂಥದ್ದು. ಸೊ ಟೊಮ್ಯಾಟೊ ಹಾಕ್ತಾ ಇರೋದ್ರಿಂದ ತುಂಬ ಹುಳಿಯಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಸೊ 1-2 ಇಡ್ಲಿ ತಿನ್ನೋ ಜಾಗದಲ್ಲಿ 4-5 ಇಡ್ಲಿ ತಿಂತಾರೆ. ಸೊ ಈಗ ಟೊಮ್ಯಾಟೊ ಮತ್ತು ಈರುಳ್ಳಿ ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. 4ರಿಂದ 5 ವಿಷಲ್ ಬಂದರೆ ಮತ್ತೆ ಮಸಿಯೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ 4 ವಿಷಲ್ ಬಂದರೆ ಸಾಕಾಗತ್ತೆ. ನಾನು ಪ್ರೆಷರ್ ಕುಕ್ಕರ್ದು ಏರ್ ತೆಗೆದು ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು ಚೆನ್ನಾಗಿ ಕುಕ್ ಆಗಿದೆ ಆಲ್ರೆಡಿ. ಸೊ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಬೌಲ್ಗೇನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ. ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಮಿಕ್ಸಿ ಜಾರ್ಗೆ ಹಾಕಿದಾಗ ಅದು ಹಾರುತ್ತೆ, ಎಗರೋ ಚಾನ್ಸಸ್ ಇರುತ್ತೆ. ಸೊ ಈ ನೀರನ್ನು ನಾವು ಒಗ್ಗರಣೆ ಮಾಡುವಾಗ ಯೂಸ್ ಮಾಡ್ಕೊತೀವಿ. ಸೊ ಅದು ತಣ್ಣಗಾಗೋ ಅಷ್ಟರಲ್ಲಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ 3 to 4 ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1ರಿಂದ 2 ರೆಂಬೆ ಕರಿಬೇವು, 1 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 4ರಿಂದ 5 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ದೆ ಹಾಗೆ ಜಜ್ಜಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ. ಸೊ ಈಗ ಎಣ್ಣೆ ಬಿಸಿ ಆಗಿದೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಖಾರಕ್ಕೆ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತಾ ಇರೋದ್ರಿಂದ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇಲ್ಲ. ನಿಮಗೇನಾದರೂ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇದ್ದರೆ ನೀವು ಕುಕ್ಕರ್ ವಿಷಲ್ ಕೂಗಿಸ್ಕೊತೀರಲ್ವ ಟೊಮ್ಯಾಟೊ ಈರುಳ್ಳಿನ, ಆ ಟೈಮಲ್ಲಿ ನಿಮಗೆ ಖಾರಕ್ಕೆ ಬೇಕಾಗಿರೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೋದು. ಸೊ ನಾನು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಿಲ್ಲ, ಜಸ್ಟ್ ಸಾಂಬಾರು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 1-2 ಸರಿ ಕೈ ಆಡಿಸ್ಕೋಬೇಕಾಗತ್ತೆ. ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ನಾನೊಂದು 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಟೊಮ್ಯಾಟೊ ಮತ್ತು ಈರುಳ್ಳಿ ಬೇಯಿಸ್ಕೊಂಡಿರೋವಂಥ ನೀರಿತ್ತಲ್ವ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರೇನು ಬೇಕಾಗೋದಿಲ್ಲ, ತೀರಾ ತೆಳುವಾಗೂ ಇರೋದಿಲ್ಲ, ತೀರಾ ಗಟ್ಟಿಯಾಗೂ ಇರೋದಿಲ್ಲ, ಮೀಡಿಯಂ ಟೆಕ್ಸ್ಚರಲ್ಲಿ ಈ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರೋಂತಹ ಸಾಂಬಾರು ಪೌಡರ್ನ 2 ಟೇಬಲ್ ಸ್ಪೂನ್ಸ್ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲೇ ಬೇಕಾದಷ್ಟು ಖಾರ ಇರೋದ್ರಿಂದ ನಾನು ಎಲ್ಲೂ ಸಹ ಹಸಿಮೆಣ್ಸಿನ್ಕಾಯಿ ಆಗಲಿ ಖಾರದ ಪುಡಿ ಆಗಲಿ ಆ್ಯಡ್ ಮಾಡ್ಕೊತಾ ಇಲ್ಲ. ಸೊ ನಿಮಗೆ ಸಾಂಬಾರು ಪೌಡರ್ ಏನಾದರೂ ಖಾರ ಇಲ್ಲ ಅನ್ನೋ ಹಾಗಿದ್ದರೆ ಖಾರದ ಪುಡಿನ ನೀವಿಲ್ಲಿ ಖಾರಕ್ಕೆ ಬೇಕಾದಷ್ಟು ಆ್ಯಡ್ ಮಾಡ್ಕೋಬೋದು. ಸೊ ಇದು ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳೋಣ. ಈಗ ಟೊಮ್ಯಾಟೊ ಈರುಳ್ಳಿ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾನು ಎಲ್ಲೂ ಸಹ ನೀರು ಆ್ಯಡ್ ಮಾಡ್ತಾ ಇಲ್ಲ. ಆಲ್ರೆಡಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಹಾಗೆ ಗ್ರೈಂಡ್ ಮಾಡಿದ್ರೆ ಈಸಿಯಾಗಿ ಪೇಸ್ಟ್ ಆಗುತ್ತೆ. ಆದಷ್ಟು ಈರುಳ್ಳಿ ಮತ್ತು ಟೊಮ್ಯಾಟೊನ ತಣ್ಣಗೆ ಮಾಡಿದಾದಮೇಲೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಮಿಕ್ಸಿ ಜಾರ್ದು ಲಿಡ್ ಓಪನ್ ಆಗಿ ಹಾರೋ ಚಾನ್ಸಸ್ ಇರುತ್ತೆ. ಸೊ ಈಗ ಇದನ್ನು ನಾನು ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಕಂಪ್ಲೀಟಾಗಿ ಪೇಸ್ಟ್ ಆಗಿದೆ, ಎಲ್ಲೂ ಸಹ ತರಿಯಾಗಿಲ್ಲ. ಈಗ ಇದನ್ನು ನಾನು ಸಾಂಬಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇಷ್ಟುವರೆಗೂ ಎಲ್ಲೂ ಸಹ ನೀರು ಆ್ಯಡ್ ಮಾಡಿಲ್ಲ.
ಸಾಂಬಾರು ಕುದೀತಾ ಕುದೀತಾ ಗಟ್ಟಿ ಆಗುತ್ತೆ ಟೊಮ್ಯಾಟೊ ಮತ್ತು ಈರುಳ್ಳಿ ಹಾಕಿರೋದ್ರಿಂದ. ಸೊ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ. ಟೊಮೆಟೊ ಈರುಳ್ಳಿ ಗ್ರೈಂಡ್ ಮಾಡ್ಕೊಂಡಿರೋಂಥ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನೀರು ಈ ಕಲರ್ ಇದೆ. ಟೊಮೆಟೊ ಈರುಳ್ಳಿ ಬೇಯಿಸ್ಕೊಂಡಿರೋಂತಹ ನೀರನ್ನ ಬಿಟ್ಟು ಇನ್ನೊಂದು ಹಾಫ್ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಟೇಸ್ಟ್ಗೆ ಬೇಕಾಗಿರೋಷ್ಟು ಸಾಲ್ಟ್ನ ಈ ಟೈಮಲ್ಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೇರೆ ಸಾಂಬಾರಿಗೆಲ್ಲ ಯಾವ ರೀತಿ ಟೆಕ್ಸ್ಚರ್ ಇರುತ್ತೆ, ಯಾವ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿರ್ತೀವಿ, ಸೇಮ್ ಅದೇ ರೀತಿಯೇ ಇನ್ನೊಂದು ಸ್ವಲ್ಪ ತೆಳುವಾಗಿ ಮಾಡ್ಕೊತೀವಿ ಅಷ್ಟೇ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು 5 to 10 ಮಿನಿಟ್ಸ್ ನಾನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಸಾಂಬಾರ್ ಪೌಡರ್ ಹಾಕ್ಕೊಂಡಿರ್ತೀವಿ ಅಲ್ವಾ, ಸೊ ಆ ಒಂದು ರೀಸನ್ಗೆ ಕುದಿಸ್ಕೋಬೇಕಾಗತ್ತೆ. ಸೊ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಇನ್ನೇನು ಇಳಿಸೋದಕ್ಕಿಂತ ಮುಂಚೆ ಅಂದರೆ ಸ್ಟವ್ ಆಫ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ರೆ ಇಡ್ಲಿಗೆ ಸಾಂಬಾರ್ ರೆಡಿ ಆಗಿರುತ್ತೆ. ಸೊ ನೋಡೋದ್ರಲ್ವ ಎಷ್ಟು ಸಿಂಪಲ್ ಆಗಿ ಬೇಳೆ ಇಲ್ದಿರ ಸಾಂಬಾರನ್ನ ಮಾಡ್ಕೊಂಡ್ವಿ ಅಂತ. ಬೇಕಾದರೆ ನೀವು ಈ ರೆಸಿಪಿ ಮಾಡೋವಾಗ ಹುಣಸೆ ಹಣ್ಣಿನ ರಸನ ಸೇರಿಸ್ಕೋಬೋದು. ಬಟ್ ನನಗೆ ಆಲ್ರೆಡಿ ಹುಳಿ ಟೊಮ್ಯಾಟೊನೇ ತೊಗೊಂಡಿರೋದ್ರಿಂದ ಹುಳಿ ಇರೋದ್ರಿಂದ ನಾನು ಹುಣಸೆ ಹಣ್ಣಿನ ರಸನ ತೊಗೊಂಡಿಲ್ಲ. ಸೊ ತುಂಬ ಟೇಸ್ಟಿಯಾಗಿ ಹುಳಿಯಾಗಿ ಬಿಸಿ ಬಿಸಿಯಾಗಿ ಇದನ್ನು ತಿಂತಾ ಇದ್ರೆ ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ. ಸೊ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ನಿಮಗೆ ರೆಸಿಪಿ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಡಿಫ್ರೆಂಟ್ ರೆಸಿಪಿ ಜೊತೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.